ಈಗಾಗಲೇ ನಿಮಗೆ ಎಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ ಡೆಲ್ಲಿ ನಡೀತಿರೋ ವಿಚಾರಗಳು ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಎಲ್ಲ ಡಾಗ್ ಅಂದರೆ ಸ್ಟ್ರೀಟ್ ಡಾಗ್ಸ್ಗಳನ್ನ ಶೆಲ್ಟರ್ಗಳಲ್ಲಿ ಡಾಗ್ಗಳನ್ನ ಬಂಧನ ಮಾಡಬೇಕು ಅಂತ ಹೇಳ್ಬಿಟ್ಟು ಡೆಲ್ಲಿ ಗೌರ್ಮೆಂಟ್ ಆರ್ಡರ್ ಕೊಟ್ಟಿದೆ. ನನಗೆ ಒಂದು ಡೌಟ್ ಏನು ಗೊತ್ತಾ, ಡಾಗ್ಗಳನ್ನು ಹಿಡಿಯೋದ್ ಬದಲು ರೋಡ್ ಸೈಡಲ್ಲಿ ಇವಾಗ ಹಂದಿಗಳು ಬಿಟ್ಟಿರೋ ಗೊತ್ತಾ, ಅಂತ ಹಂದಿಗಳನ್ನು ಹಿಡ್ಕೊಂಡು ಹೋಗ್ಬೇಕು. ಅರ್ಧಕ್ಕರ್ಧ ಕಾಯಿಲೆಗಳು ಮತ್ತೆ ಎಲ್ಲ ನಮ್ಮ ಸಿಟಿಗಳನ್ನ ಹಾಳು ಮಾಡ್ತಿರೋದು ಮುಕ್ಕಾಲ್ ಭಾಗ ಹಂದಿಗಳು. ಆಯ್ತಾ, ಅಂತ ಹಂದಿಗಳನ್ನೇ ಫೈನಾನ್ಸ್ ದುಡ್ಡುಗಳು ಕೊಟ್ಟು ಗೌರ್ಮೆಂಟ್ ಸಾಲ ಕೊಡುತ್ತೆ ಹಂದಿ ಸಾಕಕ್ಕೆ. ಓಕೆನಾ, ಅಂತ ಹಂದಿ ಸಾಕೋರು ತಗೊಂಡು ಶೆಲ್ಟರ್ಗಳು ಮಾಡಿ ಸಾಕಬಿಟ್ಟು ರೋಡಲ್ಲಿ ಬಿಟ್ಟಿದ್ದಾರೆ ಹಂದಿಗಳನ್ನ. ಓಕೆನಾ, ಅಂತ ಹಂದಿಗಳನ್ನ ಇಟ್ಕೊಂಡು ಹೋಗ್ರಿ. ಮುಕ್ಕಾಲ್ ಭಾಗ ಕಾಯಿಲೆಗಳು ಹರಡದೆ ಅಂತ ಹಂದಿಗಳಿಂದ. ಅಂತ ಮೂಕ ಪ್ರಾಣಿಗಳ ನಾಯಿಗಳು ಒಂದು ಯಾರೋ ಒಬ್ರು ಬಂದು ಒಂದು ಬಿಸ್ಕೆಟ್ ಹಾಕಿದ್ರೆ ಆ ವ್ಯಕ್ತಿ ಬರ್ತಾನೆ ಅಂತ ಎನಿ ಟೈಮ್ ಕಾಯ್ತಾ ಕೂತಿರ್ತಾವಲ್ಲ, ಒಂದು ಪ್ರೀತಿ ತೋರಿಸ್ತಾವಲ್ಲ, ಅಂತ ನಾಯಿಗಳನ್ನೆಲ್ಲ ಇಟ್ಕೊಂಡು ಶೆಲ್ಟರ್ಗಳಿಗೆ ಹಾಕೋದು. ಇಡೀ ರಾಜ್ಯ ಮತ್ತೆ ನಮ್ಮ ದೇಶನ ಹಾಳು ಮಾಡ್ತಿರೋಂಥ ಹಂದಿಗಳನ್ನ ರೋಡ್ ಸೈಡ್ ಎಲ್ಲ ಹಂಗೆ ಸ್ಲಮ್ಸ್ ಇದಕ್ಕೆ ಬಿಟ್ಟು ಹೋಗ್ತಾರಲ್ಲ ಸಿಟಿ ಒಳಗೆ, ಹಂದಿಗಳನ್ನ ಇಟ್ಕೊಂಡು ಹೋಗ್ರಿ ಫಸ್ಟ್. ಮತ್ತೆ ಹಂದಿಗಳಿಗೆ ಲೋನ್ ಕೊಡ್ತಿರಲ್ಲ, ಅವ್ರು ಹೆಂಗ್ ನೋಡ್ಕೊಂತಿದ್ದಾರೆ ಹಂದಿಗಳನ್ನ ಎಲ್ಲ ಎಲ್ಲಿ ತಗೊಂಡೋಗಿ ಬಿಡ್ತಾ ಇದಾರೆ, ಸಿಟಿ ಸೆಂಟರ್ಗಳಲ್ಲಿ ಬಿಟ್ಟಿರ್ತಾರೆ. ಅವನ್ನೆಲ್ಲ ಕಣ್ಣಿಗೆ ಕಾಣಿಸಲ್ಲ ನಿಮಗೆ. कैसे कैसे लोग रहते हैं यार यहाँ पर. साला तुमको पागल कुत्ते का गाड़ी उठा के ले जाएगा बता रहे हैं हम. बहुत दर्द हो रहा है. ಸ್ಟ್ರೀಟ್ ಡಾಗ್ಗಳನ್ನ ಇದು ಮಾಡ್ತೀರಾ. ಮುಕ್ಕಾಲ್ ಭಾಗ ಒಂದು ಸಿಟಿಗಳಲ್ಲಿ ಆಲ್ಮೋಸ್ಟ್ ರೋಡ್ಗಳಲ್ಲಿ ಸ್ವಲ್ಪ ಕಳ್ತನಗಳು ಕಮ್ಮಿ ಆಗಿವೆ ಅಂತ ಹೇಳಿದ್ರೆ ಅದಕ್ಕೆ ಸ್ಟ್ರೀಟ್ ಡಾಗ್ಗಳೇ ಕಾರಣ ಆಗಿರ್ತವೆ. ಗೊತ್ತಾ, ಅಲ್ಲಿ ಇವಾಗ ಯಾವನಾರು ಒಂದು ಮನೆ ಹತ್ರ ಹೋಗ್ತಾ ಇದ್ದಾನಂದ್ರೆ ನಾಯಿ ಬೊಗಳುತ್ತೆ ಮರ, ಎಲ್ಲರೂ ಎದ್ಬಿಡ್ತಾರೆ ಅನ್ನೋ ಒಂದು ಭಯಕ್ಕೆ ಕಳ್ಳರು ಹೋಗೋದು ಕಮ್ಮಿ. ಯಾವ್ದು ಜಾಗದಲ್ಲಿ ಸ್ಟ್ರೀಟ್ ಡಾಗ್ಗಳು ಆ ಏರಿಯಾದಲ್ಲಿ ಇರ್ತಾವೋ, ಆ ಬೌಂಡ್ರಿಯಲ್ಲಿ ಇರ್ತಾವೋ, ಆ ಏರಿಯಾಕ್ಕೆ ಹೋಗೋಕ್ಕೆ ಕಳ್ಳರು ಎದುರ್ತಾರೆ, ಬೊಗ್ಲಿ ಜನಕ್ಕೆ ಲೆಬ್ಬಿಸ್ಬಿಡ್ತಾವೆ ಅಂತ ಹೇಳ್ಬಿಟ್ಟು. ಅಂತ ಸ್ಟ್ರೀಟ್ ಡಾಗ್ ಇದನ್ನ ಶೆಲ್ಟರ್ಗಳಿಗೆ ಹಾಕ್ಬಿಟ್ಟು ಕಳ್ತನ ಇನ್ನೂ ಜಾಸ್ತಿ ಮಾಡಿಸ್ಬೇಕು ಅಂತ ಐಡಿಯಾ ಆಗ್ತಾ ಇದ್ದೀರಾ. ಬಿಡಿ, ಗೌರ್ಮೆಂಟ್ ಅಲ್ಲಿ ಕುತ್ಕೊಂಡಿರೋಲ್ಲ ಕಳ್ಳನ ಮಕ್ಕಳೇ, ಕಳ್ಳರೇ ಕುತ್ಕೊಂಡಿರೋದು. ಆಯ್ತಾ, ನೀವು ಸ್ವಲ್ಪ ದೊಡ್ಡದಾಗಿ ಕಳ್ತನ ಮಾಡ್ತಾ ಇದ್ರಲ್ಲ, ಇವಾಗ ಸಣ್ಣ ಕಳ್ಳರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸ್ಟ್ರೀಟ್ ಡಾಗ್ಗಳನ್ನ ನೀವು ಹಾಕ್ಸ್ತಾ ಇದ್ದೀರಾ. ಅದಕ್ಕೂ ಜೈಲಿಗೆ ಹಾಕ್ಸ್ಬಿಡೋಣ, ಸಣ್ಣ ಕಳ್ಳರುಗಳು ಕೂಡ ಉದ್ಧಾರ ಆಗ್ಬಿಡ್ಲಿ ಅಂತ ಅಲ್ವಾ. ಫಸ್ಟು ಈ ಏನೇನು ರಾಜ್ಯದ ಫಸ್ಟ್ ಏನೇನು ಸಮಸ್ಯೆ ರಾಜ್ಯದಿರ್ಬೋದು ದೇಶದ ಏನೇನು ಸಮಸ್ಯೆ ಇದೆ ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಎಷ್ಟು ರೇಪ್ಗಳಾಗ್ತಿದಾವೆ, ಆಯ್ತಾ, ಅದನ್ನ ಹೆಂಗ್ ತಡೆಯೋದು ಅಂತ ವಿಚಾರಗಳ ಬಗ್ಗೆ ಫಸ್ಟ್ ತಲೆ ಕೆಡಿಸ್ಕೊಳ್ಳಿ. Would like to take notes while I take totes of the marijuana smoke.